ಪುತ್ತೂರಿಗೆ ಸರ್ಕಾರಿ ಮೆಡಿಕಲ್ ಕಾಲೇಜು ನಿರ್ಮಾಣಕ್ಕೆ ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಘೋಷಿಸಿದ್ದಾರೆ. ಆದರೆ ಕಾಲೇಜು ಸ್ಥಾಪನೆ ಬಗ್ಗೆ ಸ್ಪಷ್ಟತೆ ಇಲ್ಲ ಎಂದು ಮಾಜಿ ಶಾಸಕ ಸಂಜೀವ ಮಠಂದೂರು ಆರೋಪಿಸಿದ್ದಾರೆ. ಪುತ್ತೂರಿನಲ್ಲಿ ಮಾತನಾಡಿದ ಅವರು, ಸರ್ಕಾರಿ ಆಸ್ಪತ್ರೆಗೆ ಮೊದಲು ತಾಲೂಕು ಸರ್ಕಾರಿ ಆಸ್ಪತ್ರೆಯನ್ನ 300 ಬೆಡ್ಗೆ ಉನ್ನತೀಕರಿಸಬೇಕು. ಆದರೆ ಬಜೆಟ್ನಲ್ಲಿ ಪ್ರಸ್ತಾವನೆ ಮಾಡಲಿಲ್ಲ. ಸರ್ಕಾರಿ ಮೆಡಿಕಲ್ ಕಾಲೇಜು ಉಲ್ಲೇಖ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ಅವರನ್ನ ತೃಪ್ತಿಪಡಿಸಲು ಮಾಡಿದ ತಂತ್ರವಾಗಿದೆ. ಈ ಮೂಲಕ ಪುತ್ತೂರಿನ ಜನತೆಯನ್ನ ಮೋಸ ಮಾಡಲಾಗಿದೆ ಎಂದು ಮಾಜಿ ಶಾಸಕ ಸಂಜೀವ ಮಠಂದೂರು ಆರೋಪಿಸಿದ್ದಾರೆ. ಸಿದ್ದರಾಮಯ್ಯ ಮಂಡಿಸಿದ ಬಜೆಟ್ ಸಾಲದ ಬಜೆಟ್. ಬಜೆಟ್ನ ಒಟ್ಟು ಗಾತ್ರದಲ್ಲಿ 27% ಸಾಲದ ರೂಪದಲ್ಲಿದೆ. ಸುಮಾರು 57% ತೆರಿಗೆ ಮೂಲಕ ಸಂಗ್ರಹ. ಅಂದ್ರೆ ಹಣದ ಕ್ರೋಢೀಕರಣ ಇಲ್ಲದೆ ಸಾಲದ ಮೂಲಕವೇ ಬಜೆಟ್ ಸಿದ್ಧಪಡಿಸಲಾಗಿದೆ. ಪಶು ವೈದ್ಯಕೀಯ ಕಾಲೇಜಿನ ಕಟ್ಟಡ ಸಿದ್ಧವಾಗಿ ನಿಂತಿದೆ. ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ತರಗತಿ ಆರಂಭವಾಗುವ ನಿರೀಕ್ಷೆಯಲ್ಲಿ ಜನತೆ ಇದ್ರು. ಆದರೆ ಈ ಬಗ್ಗೆ ಬಜೆಟ್ನಲ್ಲಿ ಉಲ್ಲೇಖವೇ ಇಲ್ಲ. ತರಗತಿ ಆರಂಭಕ್ಕಾಗಿ ಅನುದಾನವನ್ನ ಕೂಡ ಮೀಸಲಿಟ್ಟಿಲ್ಲ ಎಂದು ಸಂಜೀವ ಮಠಂದೂರು ಆರೋಪಿಸಿದ್ದಾರೆ. ಒಟ್ಟು ಕರ್ನಾಟಕದ GDPಯನ್ನು ಹೆಚ್ಚು ಮಾಡಲಿಕ್ಕೆ ಇವತ್ತು ಆ ಬಜೆಟಲ್ಲಿ ಯಾವುದೇ ಕಾರ್ಯಕ್ರಮಗಳು ಇಲ್ಲ. ರೈತಾಪಿ ವರ್ಗಕ್ಕೆ ಇವತ್ತು ಮೂಲಭೂತ ಸೌಲಭ್ಯದ ಜೊತೆಯಲ್ಲಿ ಕೃಷಿ ನೀರಾವರಿ ಒದಗಿಸಲಿಕ್ಕೆ ಅಲ್ಲಿ ಯಾವುದೇ ಯೋಜನೆಗಳನ್ನು ರೂಪಿಸಲಿಲ್ಲ. ನಗರ ಮತ್ತು ಗ್ರಾಮಾಂತರದಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಹೆಚ್ಚು ಮಾಡಲಿಕ್ಕೆ ಯಾವುದೇ ಕಾರ್ಯಕ್ರಮಗಳನ್ನು ಉಲ್ಲೇಖ ಮಾಡಲಿಲ್ಲ. ಈ ಒಂದು ಬಜೆಟ್ ಬಹುಶಃ ಕಣ್ಣೊರೆಸುವಂಥ ಕೆಲಸವನ್ನು ಕರ್ನಾಟಕದ ಜನತೆಯನ್ನು ಮಾಡ್ತಾ ಇದೆ. 16ನೇ ಬಜೆಟನ್ನು ಮಂಡನೆ ಮಾಡ್ತಾ ಇದ್ದೇನೆ. 4 ಲಕ್ಷಕ್ಕೂ ಮಿಕ್ಕಿ ಅನುದಾನವನ್ನು ನಾನು ಕರ್ನಾಟಕದ ಜನತೆಗೆ ಈ ಬಜೆಟ್ ಮುಖಾಂತರ ತೋರಿಸ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕಳೆದ ಬಾರಿ 15ನೇ ಬಜೆಟನ್ನು ಸಿದ್ದರಾಮಯ್ಯವರು ಮಂಡನೆ ಮಾಡಬೇಕಿದ್ರೆ 3,71,000 ಕೋಟಿಯ ಬಜೆಟನ್ನು ಮಂಡನೆ ಮಾಡಿದರು. ಈ ಸಲ ಸುಮಾರು ಹೆಚ್ಚುವರಿಯಾಗಿ 35,000 ಕೋಟಿಯ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಕಳೆದ ಬಾರಿಯ ವಿತ್ತೀಯ ಕೊರತೆ ಅದನ್ನು ಭರ್ತಿ ಮಾಡಲಿಲ್ಲ. ಹಿಂದಿನ ಬಾರಿ ಹೇಳಿದರು ನಾವು ಸುಮಾರು 62,000 ಕೋಟಿ ಬೇಕು ಅಂತೇಳಿ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಅವರು 51,034 ಕೋಟಿಯನ್ನು ಇಟ್ಟಿದ್ದಾರೆ. ಅಂದರೆ ಗ್ಯಾರಂಟಿ ಯೋಜನೆಗಳಿಗೂ ಕಡಿಮೆ ಮಾಡಿದ್ದಾರೆ. ಬಹುಶಃ ಹಂತವಾಗಿ ಅದನ್ನು ನಿಲ್ಲಿಸ್ತಾರೆ ಎನ್ನುವಂಥ ಒಂದು ಏನು ಅಭಿಪ್ರಾಯ ಈ ಬಜೆಟಿಂದ ಇವತ್ತು ವ್ಯಕ್ತ ಆಗ್ತಾ ಇದೆ. ಇವತ್ತು ಪುತ್ತೂರು ನಗರ ಇದೆ, ವಿಟ್ಲ ಪಟ್ಟಣ ಪಂಚಾಯಿತಿ ಇದೆ. ಈ ಪಟ್ಟಣ ಪಂಚಾಯಿತಿ ನಗರಸಭೆ ಪುರಸಭೆಗಳಿಗೆ ಏನು ಯೋಜನೆಗಳು ಅಳವಡಿಸ್ತೇವೆ ಅಂತೇಳಿ ಏನು ಹೇಳಿಲ್ಲ. ಬೆಂಗಳೂರಿಗೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೇವೆ ಅನ್ನುವಂಥ ಒಂದು ಮಾತನ್ನು ಉಲ್ಲೇಖ ಮಾಡಿದ್ದಾರೆ. ನಗರಾಭಿವೃದ್ಧಿ ಇಲಾಖೆ ಏನು ಅನುದಾನ ಕೊಡ್ತೇವೆ ಅನ್ನೋದನ್ನು ಈಗ ಈ ಒಂದು ಬಜೆಟಲ್ಲಿ ಉಲ್ಲೇಖ ಮಾಡಲಿಲ್ಲ. ರೈತರಿಗೆ ನೀರಾವರಿ ಪಂಪ್ ಸೆಟ್ಗಳಿಗೆ ಇವತ್ತು ಫೀಡರ್ ಅಳವಡಿಸುವ ಬಗ್ಗೆ ಆ ಕುಸುಮ್ ಯೋಜನೆಯಲ್ಲಿ ನಾವು ಕೊಡ್ತೇವೆ. ಅದು ಕೇಂದ್ರದ ಯೋಜನೆ ಒಂದು. ಆ ಕೇಂದ್ರದ ಯೋಜನೆಗಳಿಗೆ ನಾವು 40,000 ಪಂಪ್ ಸೆಟ್ಗಳಿಗೆ ಅನುಮೋದನೆ ಕೊಡ್ತೇವೆ ಅಂತೇಳಿ ಹೇಳಿದ್ದಾರೆ. ಅದರಲ್ಲಿ ರಾಜ್ಯ ಸರ್ಕಾರದ ಪಾಲು 752 ಕೋಟಿ ರೂಪಾಯಿ ಅಂತ ಉಲ್ಲೇಖ ಮಾಡಿದ್ದಾರೆ. ಅಂದರೆ ಕೇಂದ್ರ ಕೊಟ್ಟರೆ ಮಾತ್ರ ರಾಜ್ಯ ಕೊಡೋದು ಅಂತೇಳಿ ಅರ್ಥ. ಇಲ್ಲದ್ರೆ ಅವರದ್ದು ಯೋಜನೆಗಳು ಯಾವುದೂ ಇಲ್ಲ. ರಾಜ್ಯ ಸರ್ಕಾರದ ಯೋಜನೆ ಇಲ್ಲ, ಕೇಂದ್ರ ಸರ್ಕಾರದ ಯೋಜನೆಗೆ ನಾವು ಮ್ಯಾಚಿಂಗ್ ಗ್ರ್ಯಾಂಟ್ ಕೊಡ್ತೇವೆ ಅಂತ ಹೇಳಿದ್ದಾರೆ. ಇದು ಸಂತೋಷ, ಕೊಟ್ಟರೆ ಸಂತೋಷ. ಇನ್ನು ಕರಾವಳಿ ಭಾಗದ ನಮ್ಮ ಕಡಲು, ಈ ಕಡಲ್ ಕೊರೆತಕ್ಕೆ ಪ್ರತಿ ಬಜೆಟಲ್ಲಿ ಒಂದಷ್ಟು ಅನುದಾನವನ್ನು ಇರ್ತದೆ. ಆದರೆ ಈ ಸಲ ಪರ್ಟಿಕ್ಯುಲರ್ ಆಗಿ ರಾಜ್ಯ ಸರ್ಕಾರದ ಅನುದಾನ ಏನು ಅಂತ ಉಲ್ಲೇಖ ಮಾಡಲಿಲ್ಲ. ರಾಷ್ಟ್ರೀಯ ವಿಪತ್ತು ಉಪಶಮನ ನಿಧಿಯಡಿ 200 ಕೋಟಿ ಖರ್ಚು ಮಾಡಲಾಗುವುದು ಅಂತ ಕೊಟ್ಟಿದ್ದಾರೆ. ಅಂದರೆ ಕೇಂದ್ರದ NDRF ದುಡ್ಡಿಂದ ನಾವು 200 ಕೋಟಿ ಕೊಡ್ತೇವೆ ಅಂತೇಳಿ, ಇವರು ರಾಜ್ಯ ಸರ್ಕಾರ ಏನು ಕೊಡ್ತಾರೆ ಅಂತೇಳಿ ಇದನ್ನು ಉಲ್ಲೇಖ ಮಾಡುವಂಥ ಸಂಗತಿಯನ್ನು ಇವತ್ತು ಮಾಡಲಿಲ್ಲ. ಹಣಕಾಸಿನ ಹಂಚಿಕೆ ಅವರು ಕೃಷಿ ಮತ್ತು ತೋಟಗಾರಿಕೆ ಕೊಡುವಂಥದ್ದು 7,145 ಕೋಟಿ. ಬಹುಶಃ ಹಿಂದೆ ಒಂದು ಬಜೆಟಲ್ಲಿ ಸುಮಾರು 15,000 ಕೋಟಿಗಿಂತ ಮಿಕ್ಕಿ ಕೃಷಿ ಮತ್ತು ತೋಟಗಾರಿಕೆಗೆ ಅನುದಾನ ವಿನಿಯೋಗ ಮಾಡುವಂಥ ಕೆಲಸವನ್ನು ಮಾಡ್ತಾ ಇತ್ತು. ಇವತ್ತು ಲೋಕೋಪಯೋಗಿ ಇಲಾಖೆಗೆ ಕೇವಲ 3% ಅನುದಾನವನ್ನು ಕೊಡ್ತಾರೆ. ಹೀಗೆ ಇವತ್ತು ಆ ನೀರಾವರಿಗೆ ಕೊಡುವಂಥ ಅನುದಾನ
ಇವತ್ತು ಬಹುಶಃ ನಾನು ಉಲ್ಲೇಖ ಮಾಡೋದಿದ್ದರೆ ಬೃಹತ್ ನೀರಾವರಿ ಮತ್ತು ಸಣ್ಣ ನೀರಾವರಿ ಇದೆ. ದಕ್ಷಿಣ ಕನ್ನಡ ಜಿಲ್ಲೆ ಸಣ್ಣ ನೀರಾವರಿ ಇಲಾಖೆ ಅಡಿಯಲ್ಲಿ ಬರ್ತದೆ. ಯಾವಾಗ ಎತ್ತಿನ ಹೊಳೆ ಯೋಜನೆ ಆಯಿತಾ ಅದಕ್ಕೆ ಪರ್ಯಾಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಆ ನೀರಿನ ಬವಣೆಯನ್ನು ನೀಗಿಸಲಿಕ್ಕೆ ಪಶ್ಚಿಮ ವಾಹಿನಿ ಯೋಜನೆಯನ್ನು ತಂದರು. ಇವತ್ತು ಆ ಪಶ್ಚಿಮ ವಾಹಿನಿ ಯೋಜನೆ ಉಲ್ಲೇಖವೇ ಮಾಡಲಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಗೆ ಬಹುಶಃ ಮುಂದಿನ ದಿನಗಳಲ್ಲಿ ಕಿಂಡಿ ಅಣೆಕಟ್ಟುಗಳು, ಚೆಕ್ ಡ್ಯಾಮ್ಗಳು ಇತ್ಯಾದಿ ಯಾವುದು ಈ ಒಂದು ಬಜೆಟಲ್ಲಿ ಪ್ರಸ್ತಾವೇ ಆಗಲಿಲ್ಲ. ಈ ರೀತಿಯಾಗಿ ಒಂದು ಬಜೆಟ್ ಇವತ್ತು ಜನವಿರೋಧಿ ಬಜೆಟ್ ಅಂತ ನಾನು ಇದನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಕೇವಲ 8% ಇಟ್ಟಿದ್ದಾರೆ. ಹೀಗೆ ಈ ಬಜೆಟಲ್ಲಿ ಸಾಮಾನ್ಯ ಜನ ಇವತ್ತು ತನ್ನ ಬದುಕನ್ನು ಇವತ್ತು ಹಸನು ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಒಟ್ಟು ಈ ಬಜೆಟಲ್ಲಿ ನಮ್ಮ ಮಾಮೂಲು ವಿಚಾರಗಳನ್ನು ಹೊರತುಪಡಿಸಿ ಬೇರೆ ಯಾವುದನ್ನು ಇವರು ತೋರಿಸಲಿಲ್ಲ. ಈ ಬಜೆಟನ್ನು ಹೇಗೆ ಹೊಂದಾಣಿಕೆ ಮಾಡ್ತಾರೆ ಅಂತಂದರೆ ಇವರು 27% ಸಾಲ ಪಡ್ಕೊಳ್ತಾರಂತೆ. ಈ ಬಜೆಟನ್ನು ನೀಗಿಸಲಿಕ್ಕೆ ಎಷ್ಟು 27% ಸಾಲ, 52% ರಾಜ್ಯದಲ್ಲಿ ತೆರಿಗೆ ಹಾಕಿ, ಯಾರಿಗೆ ನಮಗೆಲ್ಲ ತೆರಿಗೆ ಹಾಕಿ 52% ಈ ತೆರಿಗೆಯಿಂದ ಭರ್ತಿ ಮಾಡ್ತಾರೆ. ಕೇಂದ್ರದಿಂದ ತೆರಿಗೆ 13% ನಿರೀಕ್ಷೆ ಮಾಡ್ತಾರೆ. ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಬೇರೆ ಬೇರೆ ಪ್ರಧಾನಮಂತ್ರಿ ಸಡಕ್ ಇಂಥ ಯೋಜನೆಗಳಿಂದ 4% ಬರ್ತದೆ ಅಂತೇಳಿ ಹೇಳ್ತಾರೆ. ರಾಜ್ಯ ತೆರಿಗೆಯೇತರ ರಾಜಸ್ವದಿಂದ 4% ಅಂತೇಳಿ ಉಲ್ಲೇಖ ಮಾಡ್ತಾರೆ. ಅಂದರೆ ಈ ಸರ್ಕಾರ ಇವತ್ತು ಸಾಲದಲ್ಲಿ ಈ ಒಂದು ಬಜೆಟನ್ನು ಪೂರೈಸುವಂಥ ಕೆಲಸ ಮಾಡ್ತದೆ ಎನ್ನುವಂಥದ್ದು ಅವರ ಬಜೆಟಿನ ಒಂದು ಇಡೀ ವಿಶ್ಲೇಷಣೆ. ಪುತ್ತೂರಿಗೆ ಇವತ್ತು ನಮ್ಮ ಶಾಸಕರು ಭಾರಿ ಏನು ಮೆಡಿಕಲ್ ಕಾಲೇಜಿನ ಬಗ್ಗೆ ಭರವಸೆಯನ್ನು ಇಟ್ಟುಕೊಂಡು ಇಡೀ ತಮ್ಮ ಕಾರ್ಯಕರ್ತರನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದಾರೆ. ಸಹಜವಾಗಿ ನಮ್ಮ ಪುತ್ತೂರಿನ ಜನತೆ ಭಾರಿ ವಿಶ್ವಾಸ ಇಟ್ಟಿದ್ದರು. ಈ ಸಲ ಮೆಡಿಕಲ್ ಕಾಲೇಜ್ ಆಗ್ತದೆ. ಅಶೋಕ್ ರೈ ಅವರ ಮಾತಿಗೆ ಖಂಡಿತ ಈ ರಾಜ್ಯದ ಮುಖ್ಯಮಂತ್ರಿಗಳು ಮನ್ನಣೆ ಕೊಡ್ತಾರೆ, ಬೆಲೆ ಕೊಡ್ತಾರೆ, ಅವರಿಗೆ ಒಂದು ಗೌರವ ಇಡೀ ರಾಜ್ಯದಲ್ಲಿ ಸಿಗ್ತದೆ ಅಂತೇಳಿ ಬಹುಶಃ ಇವತ್ತು ಟುಸ್ ಆಗಿದೆ. ಬಜೆಟಲ್ಲಿ ಏನು ಪ್ರಸ್ತಾಪ ಮಾಡಿದ್ದಾರೆ ಅಂದರೆ ಪುತ್ತೂರಿನಲ್ಲಿ ಹೊಸ ವೈದ್ಯಕೀಯ ಕಾಲೇಜನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಇದಕ್ಕಾಗಿ ಈಗಿರುವ 100 ಹಾಸಿಗೆ ಸಾಮರ್ಥ್ಯದ ತಾಲೂಕು ಆಸ್ಪತ್ರೆಯನ್ನು ಉನ್ನತೀಕರಿಸಲು ಪ್ರಸಕ್ತ ವರ್ಷದಲ್ಲಿ ಕ್ರಮ ಕೈಗೊಳ್ಳಲಾಗುವುದು. ಇದೇ ಬಜೆಟಲ್ಲಿ ಇನ್ನೊಂದು ಪ್ರಸ್ತಾಪ ಮಾಡಿದ್ದಾರೆ ಅಂದರೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರಿನಲ್ಲಿ 200 ಹಾಸಿಗೆ ಹಾಗೂ ಕೊಡಗು ಜಿಲ್ಲೆಯ ವಿರಾಜಪೇಟೆಯಲ್ಲಿ 400 ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆಗಳನ್ನು ಸ್ಥಾಪಿಸಲಾಗುವುದು. ಹಾಗಾದರೆ ಪುತ್ತೂರಿಗೆ ಭರವಸೆ ಮಾತ್ರ. ಇದು ಶಾಸಕರನ್ನು ತೃಪ್ತಿಪಡಿಸುವಂಥ ಕೆಲಸವನ್ನು ಬಹುಶಃ ಅವರ ಒತ್ತಡಕ್ಕೆ ಮಾಡಿದ್ದಾರೆ ಎನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಎಲ್ಲಿಯಾದರೂ ಮೆಡಿಕಲ್ ಕಾಲೇಜು ಕೊಡದಿದ್ದರೆ ಅದಕ್ಕೆ ಇಷ್ಟು ಗ್ರ್ಯಾಂಟ್ ಕೊಡ್ತೇವೆ, ಯಾವುದೋ ಒಂದು ಮೆಡಿಕಲ್ ಹಾಸ್ಪಿಟಲ್ ಕೊಡದಿದ್ದರೆ ಇಷ್ಟು ಬೆಡ್ಡಿನ ಆಸ್ಪತ್ರೆ ಕೊಡ್ತೇವೆ, ಮೊಳಕಾಲ್ಮೂರು ಮತ್ತು ವಿರಾಜಪೇಟೆ ಕೊಟ್ಟ ಹಾಗೆ ಅಂತ ಕೊಡಬೇಕಿತ್ತು. ಇದು ಯಾವುದು ಕೊಡಲಿಲ್ಲ. ಇದು ಏನು ಹೇಳ್ತದೆ? ಒಟ್ಟು ಪುತ್ತೂರಿನ ಜನರನ್ನು ಇವತ್ತು ಮೋಸ ಮಾಡುವಂಥ ಒಂದು ಕೆಲಸ ಈ ಬಜೆಟಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಆದರೆ ಸ್ಪಷ್ಟತೆ ಇರಬೇಕು. ಬಜೆಟಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಅಂದರೆ ಕನಸು ಕಾಣ್ತಾ ಇದ್ದಾರೆ ಅಂತೇಳಿ ಆಯ್ತಿದ್ದು, ಸರಿಯಲ್ಲ? ಬೇರೆ ಇದರಲ್ಲಿ ಯಾವುದೇ ಇದಿಲ್ಲ. ಅದೇ ರೀತಿಯಲ್ಲಿ ಇವತ್ತು ಸಹಕಾರಿ ಕ್ಷೇತ್ರ, ಸಹಕಾರಿ ಸಂಘಗಳಿಗೆ ಕಳೆದ ಬಜೆಟಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರು. 0% ನಾವು 5 ಲಕ್ಷ ತನಕ ಕೊಡ್ತೇವೆ, 3% 15 ಲಕ್ಷ ಕೊಡ್ತೇವೆ ಅಂತೇಳಿ. ಬಜೆಟ್ ಆಗಿ 1 ವರ್ಷ ಆಯಿತು, ಇವತ್ತರ ತನಕ ಯಾವುದನ್ನು ಕೊಡಲಿಲ್ಲ. ಅದೇ ಮುಖ್ಯಮಂತ್ರಿಗಳು ಈ ಸಲ ಪುನಃ ಹೇಳ್ತಾರೆ, ರಿಯಾಯಿತಿ ಬಡ್ಡಿ ದರದಲ್ಲಿ ನೀಡುವಂಥ ಸಾಲವನ್ನು ನಾವು 37 ಲಕ್ಷ ರೈತರಿಗೆ 28,000 ಕೋಟಿ ಕೊಡ್ತೇವೆ ಅಂತೇಳಿ. ಕಳೆದ ಸಾರಿ ಅವರು 32,000 ಕೋಟಿ ಕೊಡ್ತೇವೆ ಅಂತ ಹೇಳಿದರು. ಈ ಸಲ ಕಡಿಮೆ ಮಾಡಿದ್ರು ಸಾಲ ರೈತರಿಗೆ. ಹಾಗಾದರೆ ಈ ಸಲ ಸಹಕಾರಿ ಸಂಘದಲ್ಲಿ ಸರಿಯಾಗಿ ಕ್ಲಪ್ತ ಸಮಯಕ್ಕೆ ಸಾಲ ಸೌಲಭ್ಯಗಳು ಸಿಗುವುದಿಲ್ಲ ಎನ್ನುವಂಥದ್ದು ಗ್ಯಾರಂಟಿ.